ನಮಸ್ಕಾರ ವೀಕ್ಷಕರೇ, ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಗುಡ್ ನ್ಯೂಸ್. ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಭರ್ಜರಿ ಗುಡ್ ನ್ಯೂಸ್. ಸಿಎಂ ಡಿಕೆ ಶಿವಕುಮಾರ್ ಅವರು ರೈತರಿಗೆ ಬಂಪರ್ ಗಿಫ್ಟ್ ನೀಡಿದ್ದಾರೆ. ಡಿಕೆಶಿ ಅವರು ನೂತನ ಸಿಎಂ ಆದ ಮೇಲೆ ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ರಾಜ್ಯದ ರೈತರಿಗೆ ಬಂಪರ್ ಗಿಫ್ಟ್ ನೀಡಿದ್ದಾರೆ. ರೈತರ ಸಾಲ ಮನ್ನಾ ಕುರಿತು ಡಿಕೆಶಿ ರವರು ಬಿಗ್ ಅಪ್ಡೇಟೆಡ್ ಮಾಹಿತಿ ನೀಡಲಿದ್ದಾರೆ. ರೈತರ ಪಹಣಿಯಲ್ಲಿ ಸಾಲದ ಬೋಜ ಇದ್ದವರಿಗೆ, ಹೊಣೆಗಾರಿಕೆ ಇದ್ದವರಿಗೆ ಭರ್ಜರಿ ಸಿಹಿ ಸುದ್ದಿ ನೀಡಲಿದ್ದಾರೆ. ಸಾಲ ಮನ್ನಾ ಕುರಿತು ಬಿಗ್ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ರೈತರ ಪಹಣಿಯಲ್ಲಿ ಸಾಲದ ಮಾಹಿತಿಯ ದಾಖಲೆ ಇದ್ದರೆ ಅಂತವರು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹೌದು, ಪಹಣಿಯಲ್ಲಿ ಬ್ಯಾಂಕಿನ ಸಾಲದ ಮಾಹಿತಿ ಇದ್ದರೆ ಅದಕ್ಕೆ ಹೊಸ ಸಾಲ ಸಿಗುವುದಿಲ್ಲ ಹಾಗೂ ಭೂಮಿಯನ್ನು ಮಾರಾಟ ಮಾಡಲು ಬರುವುದಿಲ್ಲ. ಹೀಗಾಗಿ ರೈತರು ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ರೈತರ ಈ ಸಂಕಷ್ಟದಿಂದ ಪಾರು ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಪಹಣಿಯಲ್ಲಿ ಸಾಲದ ಬೋಜ ಇದ್ದಲ್ಲಿ, ದಾಖಲೆ ನಮೂದಿಸಲ್ಪಟ್ಟಿದ್ದಲ್ಲಿ ಅಂತವರು ಏನು ಮಾಡಬೇಕು ಮತ್ತು ಅಂತವರಿಗೆ ಹೇಗೆ ಸಹಾಯ ಮಾಡಬೇಕು ಎಂಬುದರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಹತ್ವದ ಮಾಹಿತಿಯೊಂದನ್ನ ನೀಡಿದ್ದಾರೆ. ಹಾಗಾಗಿ ನೀವು ರೈತರಾಗಿದ್ದರೆ, ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು ರೈತ ಬಾಂಧವರೇ, ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರೈತರ ವಿಷಯದಲ್ಲಿ ಹೊಸ ಕಾಳಜಿ ವಹಿಸುತ್ತಿದ್ದಾರೆ. ರೈತರ ಅನೇಕ ಸಮಸ್ಯೆಗಳಲ್ಲಿ ಒಂದಾದಂತಹ ಸಾಲ ಮನ್ನಾದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ರಾಜ್ಯದ ರೈತರನ್ನು ಸಾಲದ ಹೊರೆಯಿಂದ ಪಾರು ಮಾಡಲು ಮುಂದಾಗಿದ್ದಾರೆ. ಯಾವ ರೈತರ ಪಹಣಿಯಲ್ಲಿ ಸಾಲದ ಮೊತ್ತ ಮತ್ತು ಬ್ಯಾಂಕಿನ ಹೆಸರು ನಮೂದಾಗಿರುತ್ತದೆಯೋ ಅಂತವರಿಗೆ ಗುಡ್ ನ್ಯೂಸ್ ನೀಡಲು ಮುಂದಾಗಿದ್ದಾರೆ. ಹೌದು, ರೈತರ ಪಹಣಿಯಲ್ಲಿ ಸಾಲದ ಬೋಜ ಇದ್ದರೆ ಅದಕ್ಕೆ ಹೊಸ ಸಾಲ ಸಿಗುವುದಿಲ್ಲ, ಅಲ್ಲದೆ ಜಮೀನನ್ನು ಮಾರಾಟ ಮಾಡಲು ಬರುವುದಿಲ್ಲ. ಈ ಕಾರಣದಿಂದಾಗಿ ರೈತರು ಸಮಸ್ಯೆ ಎದುರಿಸುತ್ತಿದ್ದಾರೆ. ಪಹಣಿಯಲ್ಲಿ ಸಾಲದ ವಿವರಗಳು ಹಾಗೆ ಉಳಿದುಕೊಂಡಿರುತ್ತವೆ. ನಿಮ್ಮ ಜಮೀನಿನ ಪಹಣಿಯಲ್ಲಿ ಇನ್ನೂ ಕೂಡ ಹಳೆಯ ಸಾಲದ ವಿವರಗಳು ಕಾಣಿಸುತ್ತಿದ್ದರೆ ಅದನ್ನು ಕೇವಲ 2 ನಿಮಿಷಗಳಲ್ಲಿ ನಿಮ್ಮ ಮೊಬೈಲ್ ಮೂಲಕವೇ ಪರಿಶೀಲಿಸಬಹುದು. ಬ್ಯಾಂಕಿನಿಂದ ಸಾಲ ಪಡೆದಾಗ ಬ್ಯಾಂಕ್ ಅಧಿಕಾರಿಗಳು ಅಧಿಕೃತವಾಗಿ ಕಂದಾಯ ಇಲಾಖೆಯ ಭೂಮಿ ಪೋರ್ಟಲ್ ಮೂಲಕ ನಿಮ್ಮ ಜಮೀನಿನ ಮೇಲೆ ಬೋಜ ಅಥವಾ ಹೊಣೆಗಾರಿಕೆಯನ್ನು ದಾಖಲಿಸುತ್ತಾರೆ. ಇದರಿಂದಾಗಿ ಪಹಣಿಯ 11ನೇ ಕಾಲಂನಲ್ಲಿ ಬ್ಯಾಂಕಿನ ಹೆಸರು ಮತ್ತು ಸಾಲದ ಮೊತ್ತ ನಮೂದಾಗಿರುತ್ತದೆ. ರೈತರು ಸಾಲವನ್ನ ಪಾವತಿಸಿ ಖಾತೆಯನ್ನು ಮುಚ್ಚಿದ ತಕ್ಷಣ ಕಂದಾಯ ಇಲಾಖೆಯ ತಂತ್ರಾಂಶದಲ್ಲಿ ಈ ವಿವರಗಳು ತಾನಾಗಿಯೇ ಅಳಿಸಿ ಹೋಗುವುದಿಲ್ಲ. ಬ್ಯಾಂಕಿನವರು ಸಾಲ ಮುಕ್ತವಾಗಿರುವ ಕುರಿತು ಆನ್ಲೈನ್ ಮೂಲಕವೇ ಕಂದಾಯ ಇಲಾಖೆಗೆ ಮುಕ್ತಿ ಪತ್ರ ಅಥವಾ ರಿಲೀಸ್ ಆರ್ಡರ್ ಸಬ್ಮಿಟ್ ಮಾಡಬೇಕಾಗುತ್ತದೆ. ಬ್ಯಾಂಕ್ ಕಡೆಯಿಂದ ಈ ಪ್ರಕ್ರಿಯೆ ವಿಳಂಬವಾದರೆ ಅಥವಾ ರೈತರು ಈ ಬಗ್ಗೆ ಗಮನ ಹರಿಸದಿದ್ದರೆ ಸಾಲ ತೀರಿಸಿದರೂ ಪಹಣಿಯಲ್ಲಿ ಋಣಭಾರ ಹಾಗೆಯೇ ಮುಂದುವರಿಯುತ್ತದೆ. ಹಾಗಾಗಿ ಒಂದು ವೇಳೆ ಆನ್ಲೈನ್ ನಲ್ಲಿ ಪರಿಶೀಲಿಸಿದಾಗ ಹಳೆಯ ಸಾಲದ ಎಂಟ್ರಿ ಹಾಗೆಯೇ ಇರುವುದು ಕಂಡು ಬಂದರೆ ಅದನ್ನು ಸರಿಪಡಿಸಲು ರೈತರು ತಕ್ಷಣವೇ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬೇಕು. ಅಲ್ಲಿ ಸಾಲ ಮುಕ್ತ ಪತ್ರವನ್ನ ಪಡೆದುಕೊಂಡು ಆನ್ಲೈನ್ ನಲ್ಲಿ ರಿಲೀಸ್ ಆರ್ಡರ್ ಅನ್ನ ಸಬ್ಮಿಟ್ ಮಾಡಬೇಕು. ಕಂದಾಯ ಅಧಿಕಾರಿಗಳು ರಿಲೀಸ್ ಆರ್ಡರ್ಗೆ ಅನುಮೋದನೆಯನ್ನ ನೀಡುವುದರ ಮೂಲಕ ನಿಮ್ಮ ಪಹಣಿಯಲ್ಲಿ ಸಾಲದ ದಾಖಲೆ ಇರುವುದನ್ನ ಪತ್ತೆ ಹಚ್ಚಿ ಅದನ್ನ ಅಳಿಸಿ ಹಾಕುತ್ತಾರೆ. ಆಗ ಮಾತ್ರ ನಿಮ್ಮ ಪಹಣಿ ಕ್ಲೀನ್ ಆಗುತ್ತದೆ. ಕೃಷಿ ಹಂಗಾಮಿಗೆ ಹೊಸದಾಗಿ ಬೆಳೆ ಸಾಲವನ್ನು ಪಡೆಯಲು ಅಥವಾ ಟ್ರ್ಯಾಕ್ಟರ್ನಂತಹ ಸಾಲಗಳನ್ನ ಪಡೆಯಲು ಬ್ಯಾಂಕುಗಳಿಗೆ ಅರ್ಜಿ ಸಲ್ಲಿಸುವಾಗ ನಿಮ್ಮ ಪಹಣಿಯಲ್ಲಿ ಯಾವುದೇ ಬೋಜ ಇರಬಾರದು ಮತ್ತು ಸುಲಭವಾಗಿ ಜಮೀನಿನ ವ್ಯವಹಾರವನ್ನು ಮುಗಿಸಲು ನಿಮ್ಮ ಪಹಣಿಯಲ್ಲಿ ಯಾವುದೇ ರೀತಿಯ ಬೋಜ ಇರಬಾರದು. ಸರ್ಕಾರಿ ಸೌಲಭ್ಯಗಳಾದಂತಹ ವಿವಿಧ ಬೆಳೆಗಳ ಸಬ್ಸಿಡಿ, ಬೆಳೆ ಹಾನಿ ಪರಿಹಾರ ಮತ್ತು ಇತರೆ ಕೃಷಿ ಯೋಜನೆಗಳ ಧನ ಸಹಾಯವನ್ನು ನೇರವಾಗಿ ನಿಮ್ಮ ಖಾತೆಗೆ ಪಡೆಯಲು ನೀವು ನಿಮ್ಮ ಪಹಣಿಯಲ್ಲಿ ಸಾಲದ ದಾಖಲೆ ಇರುವುದನ್ನು ಅಳಿಸಿ ಹಾಕುವುದು ಅನಿವಾರ್ಯವಾಗಿರುತ್ತದೆ. ನಿಮ್ಮ ಪಹಣಿಯನ್ನು ನೀವು ಕಾಲಕಾಲಕ್ಕೆ ಪರಿಶೀಲಿಸುತ್ತಿರಬೇಕು. ನಿಮ್ಮ ಗಮನಕ್ಕೆ ಬಾರದೆ ನಿಮ್ಮ ಜಮೀನಿನ ದಾಖಲೆಗಳನ್ನು ದುರುಪಯೋಗಪಡಿಸಿಕೊಂಡು ಬೇರೆ ಯಾರಾದರೂ ಸಾಲ ಪಡೆಯುವುದನ್ನು ಆರಂಭದಲ್ಲೇ ಪತ್ತೆ ಹಚ್ಚಿ ತಡೆಯಬಹುದಾಗಿದೆ. ಅದಕ್ಕಾಗಿ ನೀವು ನಿಮ್ಮ ಪಹಣಿಯನ್ನ ಆಗಾಗ ಪರಿಶೀಲಿಸಿಕೊಳ್ಳುತ್ತಿರಬೇಕು. ಇದೀಗ ರಾಜ್ಯ ಸರ್ಕಾರವು ಇಂತಹ ಪಹಣಿಯಲ್ಲಿ ಸಾಲದ ದಾಖಲೆ ಇದ್ದರೆ ಅದನ್ನು ತೆಗೆದುಹಾಕಲು ಸೂಕ್ತ ಕ್ರಮ ಕೈಗೊಳ್ಳಲು ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಹಾಗಾಗಿ ರೈತರು ಇದರ ಸದುಪಯೋಗವನ್ನು ಪಡಿಸಿಕೊಂಡು ತಮ್ಮ ಸಾಲದ ದಾಖಲೆ ಪಹಣಿಯಲ್ಲಿದ್ದರೆ ಅದನ್ನು ತೆಗೆಸಿ ಹಾಕಿಕೊಳ್ಳಬಹುದು. ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೂ ತಲುಪುವವರೆಗೂ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಮರೆಯದೆ ಶೇರ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like buttons and give your comments.